ಈಸಿಯಾಗಿ ಸಮೋಸ ಮಾಡೋ ವಿಧಾನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೋಸ್ಕರ 1 ಲೋಟದಷ್ಟು ಮೈದಾ ಹಿಟ್ಟು, 1 ಲೋಟದಷ್ಟು ಚಿರೋಟಿ ರವೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನು ಚಪಾತಿ ಹಿಟ್ಟಿನ ಹದದಲ್ಲಿ ನಾನಿಲ್ಲಿ ಕಲಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಟ್ಕೊಂಡು ಚಪಾತಿ ಥರ ಇವನ್ನೆಲ್ಲ ನಾನು ಲಟ್ಸಿಟ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಲಟ್ಸಿಟ್ಕೊಂಡಿದ್ದಾದಮೇಲೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ಮತ್ತೆ ಲಟ್ಟಿಸ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲವನ್ನೂ ಒಂದೇ ಸರಿ ಹಾಕಿಬಿಟ್ಟು ಲಟ್ಟಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ವಲ್ಪ ಲೈಟಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಂಡಿದ್ದಾದಮೇಲೆ ಈ ರೀತಿ ಲೇಯರ್ಗಳನ್ನೆಲ್ಲ ನಾನು ಓಪನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ನಾವು ಎಕ್ಸ್ಟ್ರಾಸ್ಗಳನ್ನೆಲ್ಲ ನಾವು ಸೈಡಲ್ಲಿ ಕಟ್ ಮಾಡ್ಕೊಬೇಕಂದ್ರೆ ಎಡ್ಜಸ್ನೆಲ್ಲ ಕಟ್ ಮಾಡಿಕೊಂಡು ಇದನ್ನು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದೇ ಶೇಪಲ್ಲಿ ನಾವು ಕಟ್ ಮಾಡ್ಕೊಬೇಕು, ಆವಾಗಲೇ ನಮಗೆ ಸಮೋಸ ಶೇಪು ಬರುವಂಥದ್ದು. ಈಗ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಎಕ್ಸ್ಟ್ರಾಸ್ಗಳನ್ನೆಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನೇ ನಾನು ಸ್ಟಫಿಂಗಿಗೆ ಯೂಸ್ ಮಾಡ್ಕೊಳ್ತಾ ಇರೋದು. ಸ್ಟಫಿಂಗಿಗೋಸ್ಕರ ನಾನಿಲ್ಲಿ ಈರುಳ್ಳಿಗೆ ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಏನು ಕರೆದಿಟ್ಕೊಂಡಿದ್ದಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಇದೇ ಶೇಪಲ್ಲಿ ನಾವು ಸಮೋಸ ಶೇಪನ್ನು ಕೊಡ್ತಾ ಇರೋವಂಥದ್ದು. ಮೈದಾ ಪೇಸ್ಟನ್ನು ನಾನಿಲ್ಲಿ ಹಚ್ಕೊಂಡು ಸಮೋಸ ಶೇಪನ್ನು ನಾನಿಲ್ಲಿ ಕೊಟ್ಕೊಳ್ತಾ ಇರೋದು. ಈಗ ಕಾದಿರೋಂಥ ಎಣ್ಣೆಯಲ್ಲಿ ಇದನ್ನು ಹಾಕಿ ಕರೆದ್ರೆ ಸಮೋಸ ರೆಡಿ ಆಗುತ್ತೆ. ಇದರ ಡೀಟೇಲ್ಸ್ ವಿಡಿಯೋ ಬೇಕು ಅಂತಂದರೆ ಮೀದಿನಿಸು ವರ್ಡ್ ಚಾನಲ್ಗೆ ನೀವು ವಿಸಿಟ್ ಮಾಡಿದ್ರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ನಿಮಗೆ ಸಿಗುತ್ತೆ.